ನಮಸ್ಕಾರ. ಪ್ರಮೋದ್ ವಿದೇಶದಲ್ಲಿ ವ್ಯಾಸಂಗ ಮುಗಿಸಿ 4 ವರ್ಷಗಳ ನಂತರ ಭಾರತಕ್ಕೆ ಬಂದಾಗ ತಮ್ಮ ನೆರೆಮನೆಯಲ್ಲಿದ್ದ ಅನುಷಳನ್ನು ಕಂಡು ಬೆಕ್ಕಸಬೆರಗಾದ. ಬಾಲ್ಯದಲ್ಲಿ ಎಲ್ಲರಿಂದಲೂ ಡುಮ್ಮಿ ಅನಿಸಿಕೊಂಡು ಮುದ್ದು ಮುದ್ದಾಗಿದ್ದ ಅನುಷಾ ಈಗ ಬಳುಕುವ ಬಳ್ಳಿಯಂತೆ ಎಲ್ಲೆಡೆ ಓಡಾಡುತ್ತಾ ಎಲ್ಲರ ಆಕರ್ಷಣೆ ಕೇಂದ್ರ ಬಿಂದುವಾಗಿ ಮಿಂಚುತ್ತಿದ್ದರೆ, ಒಬ್ಬ ಪ್ರಸಿದ್ಧ ಶಿಲ್ಪಿ ಅವಳ ಅಂಗಾಂಗಗಳನ್ನು ಸೂಕ್ಷ್ಮವಾಗಿ ಕೆತ್ತಿ ಸರಿಪಡಿಸಿದನೇನೋ ಎಂದು ಆಶ್ಚರ್ಯಪಟ್ಟ. ಅತ್ಯಾಕರ್ಷಕ ಮೈಕಟ್ಟು, ಸುಹೃದ್ರೂಪಿ ವ್ಯಕ್ತಿತ್ವದಿಂದ ಹ್ಯಾಂಡ್ಸಮ್ ಬ್ಯಾಚುಲರ್ ಆಗಿ ಮಿಂಚುತ್ತಿದ್ದ ಪ್ರಮೋದ್ನನ್ನು ಕಂಡು ಮಾರು ಹೋದ ಅನುಷಾ ಅವನನ್ನು ಮನದಲ್ಲೇ ಮೆಚ್ಚಿದಳು. ಯಾವುದೋ ನೆಪದಿಂದ 1-2 ಬಾರಿ ಅವರು ಭೇಟಿಯಾದರು. ನಂತರ ಅದು ಕ್ರಮೇಣ ಹೆಚ್ಚಾಗಿ ಅವರು ಪ್ರತಿದಿನ ಭೇಟಿಯಾಗತೊಡಗಿದರು. ಕ್ರಮೇಣ ಈ ಸ್ನೇಹ ಪ್ರೇಮವಾಗಿ ಮಾರ್ಪಾಡಲು ಹೆಚ್ಚು ದಿನ ಬೇಕಾಗಲಿಲ್ಲ. ಮುಂದೆ ತಾವು ಒಬ್ಬರನ್ನೊಬ್ಬರು ಬಿಟ್ಟಿರಲು ಸಾಧ್ಯವಿಲ್ಲ ಎಂಬ ಹಂತ ತಲುಪಿದರು. ಈ ಮಧುರ ಬಾಂಧವ್ಯ ಮದುವೆಯಲ್ಲಿ ಮುಕ್ತಾಯವಾಗಲಿ ಎಂದು ದೃಢ ನಿರ್ಣಯ ಕೈಗೊಂಡರು. ಮದುವೆಯ ಸುದ್ದಿ ಎತ್ತಿದ ಮೇಲೆ 2 ಮನೆಗಳಲ್ಲಿ ಅಂಥ ಪ್ರೋತ್ಸಾಹಕಾರ ಬೆಂಬಲವೇನೂ ಸಿಗಲಿಲ್ಲ. ಇಬ್ಬರ ಜಾತಿ ಬೇರೆ ಆಗಿದ್ದುದೇ ಸಮಸ್ಯೆಗೆ ಮೂಲವಾಯಿತು. ಎಷ್ಟು ಹೇಳಿದರೂ ಇಬ್ಬರ ಮನೆತನದವರು ಮದುವೆಗೆ ರಾಜಿ ಆಗಲಿಲ್ಲ. ಕೊನೆಗೆ ಇವರು ರಿಜಿಸ್ಟರ್ಡ್ ಮದುವೆ ಆಗುವುದೆಂದು ನಿರ್ಧರಿಸಿದಾಗ ಬೆಳೆದ ಮಕ್ಕಳನ್ನು ಎದುರು ಹಾಕಿಕೊಳ್ಳುವುದು ಬೇಡವೆಂದು ಹೊಲ್ಲದ ಮನದಿಂದಲೇ ಇಬ್ಬರ ಮನೆಯವರು ಮದುವೆಗೆ ಒಪ್ಪಿಗೆ ನೀಡಿದರು. ಅಂತೂ ಹಿರಿಯರ ಸಮ್ಮುಖದಲ್ಲಿ ಮದುವೆ ನೆರವೇರಿತು. ಪ್ರಮೋದ್ ಹಾಗೂ ಅನುಷಾ ಈ ಮದುವೆಯಿಂದ ಬಹಳ ಸಂತೋಷಗೊಂಡಿದ್ದರು. ಈ ಮಧ್ಯೆ ಪ್ರಮೋದನಿಗೆ ಆಸ್ಟ್ರೇಲಿಯಾದ ಸಿಡ್ನಿ ನಗರದ ಪ್ರಖ್ಯಾತ ಕಂಪನಿಯೊಂದರಿಂದ ಉನ್ನತ ಹುದ್ದೆಗಾಗಿ ಆಫರ್ ಬಂದಿತ್ತು. ಅನುಷಳಿಗೂ ಈ ಸುದ್ದಿಯಿಂದ ತುಂಬ ಖುಷಿಯಾಯಿತು. ಏಕೆಂದರೆ ಸಿಡ್ನಿಯಲ್ಲಿ ಅವಳ ಸೋದರ ಮಾವ ವಾಸವಾಗಿದ್ದರು. ವೃತ್ತಿಯಿಂದ ಅವರು ವಕೀಲರಾಗಿದ್ದರು. ರಾಮರಾಮ್ ಈ ದಂಪತಿಗಳನ್ನು ಬಹಳ ಆತ್ಮೀಯತೆಯಿಂದ ಎದುರು ನೋಡುತ್ತಿದ್ದರು. ಅಂತೂ ಪ್ರಮೋದ್, ಅನುಷಾ ಸಿಡ್ನಿಗೆ ಹೊರಟದಾಯಿತು. ಮಾವರ ನೆರವಿನಿಂದ ಅವರು ಬಾಡಿಗೆಗೆ ಪ್ರತ್ಯೇಕ ಫ್ಲ್ಯಾಟ್ ಒಂದನ್ನು ಹಿಡಿದು ಹೊಸ ಸಂಸಾರ ಶುರು ಮಾಡಿದರು. ಅನುಷಾ ಮುಂದೆ ಕಲಿಯಬೇಕು ಎಂದು ಬಹಳ ಶ್ರದ್ಧೆಯಿಂದ ಅಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದುಕೊಂಡಳು. ಪ್ರಾರಂಭದಲ್ಲಿ ಇಬ್ಬರು ಅತಿ ಉತ್ಸಾಹಿಗಳಾಗಿದ್ದರು. ಆದರೆ ನಿಧಾನವಾಗಿ ಇಬ್ಬರಲ್ಲೂ ಮೆಲ್ಲಗೆ ಅಸಮಾಧಾನದ ಹೊಗೆ ಆಡತೊಡಗಿತು. ಇವರ ಜಗಳದ ಕಾರಣ ಇಷ್ಟೇ: ಪ್ರಮೋದ್ ಮನೆಗೆಲಸದಲ್ಲಿ ಎಂದಿಗೂ ಅನುಷಳಿಗೆ ನೆರವಾಗುತ್ತಿರಲಿಲ್ಲ. ಅದು ಹೆಂಗಸರ ಕೆಲಸ. ಅದೇನಿದ್ದರೂ ಅನುಷಳ ಜವಾಬ್ದಾರಿ. ಅದನ್ನು ಮುಗಿಸಿ ಸಮಯ ಉಳಿದರೆ ಅವಳು ಓದು ಮುಂದುವರಿಸಲಿ ಎನ್ನತೊಡಗಿದ. ಆದರೆ ಅನುಷಳಿಗೆ ಮಾತ್ರ ಯಾವ ಮಹಾ ಮನೆಗೆಲಸ ಬರುತ್ತಿತ್ತು. ಅವಳ ಕೈ ಅಡುಗೆ ಅವನಿಗೆ ಸ್ವಲ್ಪವೂ ಹಿಡಿಸುತ್ತಿರಲಿಲ್ಲ. ಊಟದ ಸಮಯದಲ್ಲಿ ಏನಾದರೂ ಒಂದು ರಾದ್ದಾಂತ ಇದ್ದೇ ಇರುತ್ತಿತ್ತು. ಅಡುಗೆಯನ್ನು ಹೇಗೋ ಕಷ್ಟಪಟ್ಟು ಮುಗಿಸುತ್ತಿದ್ದ ಅವಳಿಗೆ ಮನೆಯ ಉಳಿದ ಕೆಲಸಗಳನ್ನು ಸಂಭಾಳಿಸುವುದರಲ್ಲಿ ಸಾಕಾಗುತ್ತಿತ್ತು. ಭಾರತದ ತರಹ ಅಲ್ಲಿ ಮನೆಗೆಲಸದವರು ಖಂಡಿತ ಸಿಗುತ್ತಿರಲಿಲ್ಲ. ಹೀಗಾಗಿ ಎಲ್ಲವನ್ನೇ ಅವಳೇ ನಿಭಾಯಿಸಬೇಕಾಗಿತ್ತು. ಅದರಿಂದಲೇ ಅವಳು ಮನೆಗೆಲಸದಲ್ಲಿ ಗಂಡನ ನೆರವನ್ನು ಬಯಸುತ್ತಿದ್ದಳು. ಅಂತೂ ಮನೆಗೆಲಸ ಮುಗಿಸಿ ಅವಳು ಯೂನಿವರ್ಸಿಟಿಗೆ ಹೋಗಿ ಬಂದು ಹೇಗೋ ಮಾಡಿದರೂ ಅಭ್ಯಾಸಕ್ಕಾಗಿ ಅವಳು 3-4 ತಾಸು ಮನೆಯಲ್ಲೇ ಕಲಿಯಬೇಕಾಗಿತ್ತು. ಗೃಹಿಣಿಯ ಕರ್ತವ್ಯ, ವಿದ್ಯಾರ್ಥಿನಿಯ ಬದುಕು ಅವಳಿಗೆ ಒಟ್ಟೊಟ್ಟಿಗೆ ನಿಭಾಯಿಸುವುದು ಅತಿ ಕಷ್ಟಕರವಾಯಿತು. ಇದರಿಂದ ಅವಳ ಸಿಟ್ಟು ನೆತ್ತಿಗೇರುತ್ತಿತ್ತು. ಪ್ರೇಮ ಲೋಕದಲ್ಲಿ ಮುಳುಗಿದ್ದಾಗ ಎಲ್ಲವೂ ರಮ್ಯವಾಗಿಯೇ ಕಾಣುವ ಪ್ರೇಮಿಗಳಿಗೆ ದಾಂಪತ್ಯ ಶುರುವಾದ ಮೇಲಷ್ಟೇ ವಾಸ್ತವದ ಅರಿವಾಗುವುದು. ಪ್ರೇಮ ಕುರುಡು. ಆದ ಕಾರಣ ಇಬ್ಬರ ವ್ಯವಹಾರಗಳಲ್ಲೂ ಪರಸ್ಪರ ಅತಿ ಶಿಷ್ಟಾಚಾರದ ಪರಾಕಾಷ್ಠೆ ತಲುಪಿ ಸಂಗಾತಿಯ ಬೇಕು ಬೇಡಗಳನ್ನು ನಿಷ್ಠೆಯಿಂದ ನೆರವೇರಿಸುತ್ತಾರೆ. ಆದರೆ ಅದೇ ವ್ಯಕ್ತಿಗಳು ಮದುವೆಯಾದಾಗ ತಮ್ಮ ಹಕ್ಕು, ತಮ್ಮ ಸೌಲಭ್ಯಗಳ ಕುರಿತಾಗಿಯೇ ಚಿಂತಿಸುತ್ತಾರೆ. ಆಗ ದಿನನಿತ್ಯದ ಜಂಜಾಟದಿಂದ ಇಬ್ಬರಲ್ಲೂ ತಿಕ್ಕಾಟ ಶುರುವಾಗುತ್ತದೆ. ಪ್ರೇಮದ ತೀವ್ರತೆ ಇಳಿದು ವಾಸ್ತವದ ಬದುಕು ಅಸಹನೀಯ ಎನಿಸುತ್ತದೆ. ಪರಸ್ಪರ ಅಭ್ಯಾಸಗಳು ಈಗ ಹಿಂಸೆ ಎನಿಸುತ್ತದೆ. ಒಂದು ದಿನ ಪ್ರಮೋದ್ ಆಫೀಸ್ನ ಯಾವುದೋ ಗಂಭೀರ ಸಮಸ್ಯೆಯಿಂದ ತಲೆನೋವು ತರಿಸಿಕೊಂಡು ಹಿಂಸೆ ಪಡುತ್ತಿದ್ದ. ಶೂ ಕಳಚಿ ಅಲ್ಲೇ ಸೋಫಾದಲ್ಲಿ ಹೊರಗೆ ಬಿಟ್ಟ. ಅರ್ಧ ಗಂಟೆ ನಂತರ ಅನುಷಾ ಸಹ ಕಾಲೇಜಿನಿಂದ ಸುಸ್ತಾಗಿ ಬಂದಳು. ರಾತ್ರಿಯ ಅಡುಗೆಗೆ ಅವಳು ಆರಂಭಿಸಿದಳು. ಕೆಲಸ ಬೇಗ ಮುಗಿಯಲಿ ಎಂದು ಗಂಡನನ್ನು ಸಹಾಯಕ್ಕೆ ಕೂಗಿದಳು. ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದ ಅವನಿಗೆ ಹೆಂಡತಿಯ ಧ್ವನಿ ಕೇಳಿಸಲಿಲ್ಲ.
ಆದರೆ ಅವನು ಬೇಕೆಂದೇ ತನ್ನ ಮಾತನ್ನು ಧಿಕ್ಕರಿಸುತ್ತಿದ್ದಾನೆ ಎನಿಸಿತು. ಹೀಗಾಗಿ ಹೊರಗೆ ದಪದಪ ಹೆಜ್ಜೆ ಆಗುತ್ತಾ ಬಂದ ಅವಳು ಅವನನ್ನು ಅಲುಗಿಸಿ ಪ್ರಶ್ನೆಗಳ ಮಳೆ ಸುರಿಸಿದಳು. ತನ್ನ ಹೆಗಲು ಹಿಡಿದು ಪ್ರಶ್ನಿಸುತ್ತಿರುವ ಅವಳ ಮೇಲೆ ಅವನಿಗೆ ಕೆಂಡಮಂಡಲ ಸಿಟ್ಟು ಬಂತು. ಕೋಪದಿಂದ ಅವಳ ಕೈಯನ್ನು ಕೊಡವಿದ. ಆಯ ತಪ್ಪಿ ಹಿಂದಕ್ಕೆ ವಾಲಿದ ಅವಳು ಶೋಕೇಸ್ ತುದಿಗೆ ಹನಿ ಬಡಿದುಕೊಂಡು ದೊಪ್ಪನೆ ಕೆಳಗೆ ಕುಸಿದಳು. ಅವಳ ಹಣೆಯಿಂದ ರಕ್ತ ತೊಟ್ಟಿಗಿತ್ತು. ಆಗ ಅವಳನ್ನು ಸರಿಯಾಗಿ ಗಮನಿಸಿದ ಪ್ರಮೋದ್ ಗಾಬರಿಗೊಂಡ. ತಾನೇ ಮುಂದಾಗಿ ನುಗ್ಗಿ ಅವಳ ಹಣೆಯನ್ನು ಗಟ್ಟಿಯಾಗಿ ಹೊತ್ತಿ ಹಿಡಿದ. ರಕ್ತ ಸೋರದಂತೆ ತಡೆಯಲು ಯತ್ನಿಸಿದ. ಸಿಟ್ಟಿನಲ್ಲಿ ವಿವೇಕ ಕಳೆದುಕೊಂಡ ಅವಳು ಅವನನ್ನು ತಳ್ಳಿ ಹಾಕಿ ಮಲಗುವ ಕೋಣೆಗೆ ಓಡಿದ್ಲು. ಅವಳ ಹಿಂದೆ ಓಡುತ್ತಾ ಬಂದ ಪ್ರಮೋದ್ ಕ್ಷಮೆ ಯಾಚಿಸಿದ. ಐ ಆಮ್ ವೆರಿ ವೆರಿ ಸಾರಿ ಅನು, ನಾನು ಬೇಕೆಂದೇ ನಿನ್ನನ್ನು ತಳ್ಳಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಡಿ, ತಕ್ಷಣ ಡಾಕ್ಟರ್ ಬಳಿಗೆ ಹೋಗೋಣ ಎಂದು ಧಾವಂತ ಪಟ್ಟುಕೊಂಡ. ಆದರೆ ಅನುಷಾ ಕೇಳಿಸಿಕೊಳ್ಳುವ ಸಹನೆ ತೋರಲಿಲ್ಲ. ಅವಳು ರಪ್ಪೆಂದು ಕೋಣೆಯ ಕದ ಹಾಕಿದಳು. ಪ್ರಮೋದ್ ಮತ್ತೆ ಮತ್ತೆ ಅವಳನ್ನು ಕೂಗುತ್ತಾ ಬಾಗಿಲು ತೆರೆಯುವಂತೆ ಹೇಳುತ್ತಿದ್ದ. ಬಹಳ ಹೊತ್ತಿನ ನಂತರ ಬಾಗಿಲು ತೆರೆಯಿತು. ಅವಳೀಗ ಒಂದು ಸೂಟ್ಕೇಸ್ ಹಿಡಿದು ಹೊರಬಂದಿದ್ದಳು. ಅವಳ ಹಣೆಯಿಂದ ಸಣ್ಣದಾಗಿ ರಕ್ತ ಜಿನುಗುತ್ತಲೇ ಇತ್ತು. ಅವನನ್ನು ದೂರ ತಳ್ಳುತ್ತಾ ಅವಳು ಹೇಳಿದ್ಲು, ನಾನೀಗ ಮಾವನ ಮನೆಗೆ ಹೊರಟೆ. ಅವರೇ ನಿನ್ನ ಬಳಿ ಮಾತನಾಡುತ್ತಾರೆ. ಹೊರಗಿನ ಬಾಗಿಲನ್ನು ರಪ್ಪೆಂದು ಎಳೆದು ಹಾಕಿಕೊಂಡ ಅನುಷಾ ಅವನ ಮನೆ ಬಿಟ್ಟು ಹೊರ ನಡೆದಿದ್ದಳು. ಅಸಹಾಯಕನಾಗಿ ಪ್ರಮೋದ್ ಅವಳನ್ನೇ ನೋಡುತ್ತಾ ನಿಂತ. ಇವಳು ರಾಮರಾಯನ ಮನೆಗೆ ಸರಿರಾತ್ರಿಯಲ್ಲಿ ಟ್ಯಾಕ್ಸಿಯಲ್ಲಿ ಬಂದಾಗ ಆ ಹಿರಿಯ ದಂಪತಿಗಳು ದಂಗಾದರು. ಅನುಷಾ, ಇದೇನಮ್ಮ ಹೀಗೆ ಗಾಯ ಆಗಿದೆ? ಅವಳ ಬಾಯಿಂದ ಒಂದೇ ಒಂದು ಮಾತು ಹೊರಬಂತು, ಪ್ರಮೋದ್. ನಂತರ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಬಹುಶಃ ಪ್ರಮೋದ್ ಇವಳ ಮೇಲೆ ಕೈ ಮಾಡಿರಬಹುದು ಎಂದು ರಾಮರಾಯರು ಭಾವಿಸಿದರು. ಅವ್ರಿಗೆ ಕೆಟ್ಟ ಕೋಪ ಬಂದಿತ್ತು. ಹಲ್ಲು ಕಡಿಯುತ್ತಾ ಅವರು ರೇಗಿದರು. ಹೋ, ಆ ಪ್ರಮೋದ್ ನಿಂಗೆ ಹೀಗೆ ಮಾಡಿದ್ನಾ? ನಿನ್ಮೇಲೆ ಅವನು ಕೈ ಮಾಡುವಂಥ ಕೆಟ್ಟ ಕೆಲಸ ಏಕೆ ಮಾಡಿದ? ಅವನಿಗೆ ಎಷ್ಟೊಂದು ಧೈರ್ಯವೇ? ನೋಡ್ತಾ ಇರು, ನಾನು ಅವನಿಗೆ ಎಂಥ ಗತಿ ಕಾಣಿಸ್ತೇನೆ ಅಂತ. ಅವರಿಬ್ಬರ ಸಾಂತ್ವನದ ನುಡಿಗಳು ಅವಳ ನೊಂದ ಮನಸ್ಸಿಗೆ ಸಮಾಧಾನ ನೀಡಿದ್ದವು. ಅವರ ಸಹಾನುಭೂತಿಯ ನುಡಿಗಳು ಹಿತಕರವಾಗಿತ್ತು. ಹೀಗಾಗಿ ತನ್ನ ಮನೆಯಲ್ಲಿ ನಡೆದಿದ್ದ ನಿಜ ಘಟನೆಯನ್ನು ಅವಳು ಹೇಳಲೇ ಇಲ್ಲ. ಏನೋ ಒಂದು ಚಿಕ್ಕ ಅಸಮಾಧಾನದ ಘಟನೆಯಿಂದ ಅವಳು ಮನೆ ತೊರೆದು ಹೋಗಿಬಿಡುತ್ತಾಳೆ ಎಂದು ಪ್ರಮೋದ್ ಅಂದುಕೊಂಡಿರಲಿಲ್ಲ. ಅದರಿಂದ ತನಗೆ ದೊಡ್ಡ ಅಪಮಾನ ಆಯಿತು ಎಂದು ಅವಳ ಮೇಲೆ ಇನ್ನೂ ಕೋಪ ಜಾಸ್ತಿ ಆಯಿತು. ತಾನಂತ ಅವಳನ್ನು ಮನೆ ಬಿಟ್ಟು ಹೋಗಬೇಕೆಂದು ಹೇಳಲಿಲ್ಲ. ಬದಲಿಗೆ ಪೆಟ್ಟಾಗಿದ್ದವಳ ಬಳಿ ಕ್ಷಮೆ ಕೇರಿ ಡಾಕ್ಟರ್ ಬಳಿ ಹೋಗೋಣವೆಂದು ಹೇಳಿದೆ. ಆದರೂ ಅವಳು ಬೇಕೆಂದೇ ಮನೆ ಬಿಟ್ಟು ಹೋಗಿದ್ದಾಳೆಂದರೆ ಬೇಕಾದಾಗ ತಾನೇ ವಾಪಸ್ ಬರಲಿ ಎಂದು ಮನದಲ್ಲಿ ಯೋಚಿಸತೊಡಗಿದ. ಅವಳನ್ನು ತಡೆಯಲು ತಾನು ಎಷ್ಟು ಪ್ರಯತ್ನಿಸಿದರೂ ತನಗೆ ಅವಮಾನ ಮಾಡಲೆಂದೇ ಅವಳು ಬಂಧುಗಳ ಮನೆ ಹುಡುಕಿಕೊಂಡು ಹೋದಳಲ್ಲ ಎಂದು ಅವನಿಗೆ ಕ್ಷಣ ಕ್ಷಣಕ್ಕೂ ಮೈ ಪರಚಿಕೊಳ್ಳುವಂತಾಯಿತು. ತಾನಾಗಿ ಅವರ ಮನೆಗೆ ಇವಳನ್ನು ಕರೆಯಲು ಹೋಗುವುದಿಲ್ಲ. ಏನಾದರೂ ಆಗಲಿ ಎಂದು ನಿರ್ಧರಿಸಿದ. ಅನುಷಾಳ ಹಣೆಯ ಗಾಯಕ್ಕೆ ಹೊಲಿಗೆ ಹಾಕಿಸಲಾಗಿತ್ತು. ಮನೆಯಿಂದ ಹೊರಡುವಾಗ ತನ್ನ ಸ್ಥಿತಿ ಇಷ್ಟು ಗಂಭೀರವಾಗಿತ್ತು ಎಂದು ಅವನಿಗೆ ಗೊತ್ತಿದೆ. ಹಾಗಿದ್ದು ಒಮ್ಮೆಯಾದರೂ ಅವನು ತನ್ನ ಆರೋಗ್ಯದ ಬಗ್ಗೆ ಫೋನ್ ಮಾಡಿ ವಿಚಾರಿಸಬಾರದೆ? ತನ್ನನ್ನು ನೋಡಲು ಇಲ್ಲಿಗೆ ಬರಬಾರದೆ? ಅವನು ಹುಡುಕಿಕೊಂಡು ಬರೋವರೆಗೂ ಖಂಡಿತ ತಾನಾಗಿ ಆ ಮನೆಗೆ ಹೋಗಲೇಬಾರದು ಎಂದು ನಿರ್ಧರಿಸಿದಳು. ಈ ರೀತಿ ಇಬ್ಬರು ಎಲ್ಲ ನಿರ್ಧಾರಗಳಿಗೂ ಅಡ್ಡ ಬಂದು ಇಬ್ಬರು ಪರಸ್ಪರ ಸೋಲಲು ಅವಕಾಶ ನೀಡದೆ ಹೋಯಿತು. ಯಾರೂ ಮನೆಯದ ಸ್ಥಿತಿಯಾಯಿತು. ಹೀಗೆ ಹಲವಾರು ದಿನಗಳು ಕಳೆದವು. ತನ್ನ ಫೋನ್ ಮೊಳಗಿದಾಗ ಬಾಗಿಲ ಬಳಿ ಕರೆಗಂಟೆ ಬಾರಿಸಿದಾಗ ಬಹುಶಃ ಅದು ಪ್ರಮೋದ್ನದೇ ಇರಬೇಕೆಂದು ಅನುಷಾ ಭಾವಿಸಿದಳು. ಅದೇ ತರಹ ಪ್ರಮೋದ್ ಅವಳನ್ನು ನಿರೀಕ್ಷಿಸುತ್ತಿದ್ದ. ಆಫೀಸ್ನಿಂದ ಮನೆಗೆ ಬರುತ್ತಿದ್ದಾಗ ಖಾಲಿಯಾಗಿ ಬನಗಟ್ಟುತ್ತಿದ್ದ ಮನೆ ಅವನ ನಿರಾಸೆಯನ್ನು ಹೆಚ್ಚಿಸುತ್ತಿತ್ತು. ಆದರೆ ಇಬ್ಬರಲ್ಲಿ ಯಾರಾದರೊಬ್ಬರು ತಮ್ಮ ಬಿಟ್ಟುಕೊಡಲು ಪರಸ್ಪರ ತಾವಾಗಿ ಮುಂದೆ ಬಂದು ಭೇಟಿಯಾಗಲು ಸಿದ್ಧರಿರಲಿಲ್ಲ. ಅನುಷಾಳ ಮಾವ ಸ್ವಯಂ ವಕೀಲರಾಗಿದ್ದರು. ಅವರು ಡೈವರ್ಸ್ ಕೊಡಿಸುವುದರಲ್ಲಿ ಸಿದ್ಧಹಸ್ತರು. ಹಲವು ತಿಂಗಳುಗಳು ಕಳೆದಾಗ ಅನುಷಾ ಮುಂದೆ ಅವರು ವಿಚ್ಛೇದನದ ಕಾಗದ ಪತ್ರ ಇರಿಸಿದರು. ಮೊದಲು ನೀನು ಇದಕ್ಕೆ ಸಹಿ ಹಾಕಮ್ಮ, ಉಳಿದದನ್ನು ನಾನು ನೋಡಿಕೊಳ್ತೀನಿ ಎಂದು ಗುಡುಗಿದರು. ಅದನ್ನು ನೋಡಿ ಅನುಷಾ ಮೊದಲು ಕೊಂಚ ಹಿಂಜರಿದಳು. ಈ ಡೈವರ್ಸ್ ಪೇಪರ್ಸ್ ಕಂಡು ಪ್ರಮೋದ್ ಹೆದರು ಬಿಡುತ್ತಾನೆ. ಆಗ ತಾನಾಗೆ ತನ್ನ ಬಳಿ ಬರುತ್ತಾನೆಂದು ಭಾವಿಸಿ ಅದರ ಮೇಲೆ ಸಹಿ ಮಾಡಿದ್ಲು. ಪ್ರಮೋದ್ ಬಳಿ ಈ ವಿಚ್ಛೇದನದ ಕಾಗದ ಪತ್ರ ಬಂದಾಗ ಅವನು ದಂಗಾಗಿ ಹೋದ. ಒಂದಕ್ಕಿಂತ ಒಂದು ಹೀನಾಯವಾದ ಆರೋಪಗಳನ್ನು ಅವನ ಮೇಲೆ ಹೊರಿಸಿ ವಿಚ್ಛೇದನಕ್ಕೆ ಕಾರಣ ನೀಡಲಾಗಿತ್ತು. ಅಷ್ಟು ಮಾತ್ರವಲ್ಲದೆ ಜೀವನಾಂಶಕ್ಕಾಗಿ ಅಲ್ಲಿ ಕೇಳಲಾಗಿದ್ದ ಮೊತ್ತ ಕಂಡು ಅವನ ಜಂಗಬಲವೇ ಹುಡುಗಿ ಹೋಯಿತು. ಪ್ರತಿ ತಿಂಗಳು ಅಷ್ಟು ಹಣ ಪೂರೈಸುವಷ್ಟರಲ್ಲಿ ಅವನು ಬರಗೈ ದಾಸನಾಗಿ ಹೋಗುತ್ತಿದ್ದ. ಪ್ರಮೋದನಿಗೆ ದೊಡ್ಡ ಶಾಕ್ ತಗಲಿದಂತಾಗಿತ್ತು. ಅನುಷಾ ಇಂಥ ದ್ರಾಸ್ಟಿಕ ಹೆಜ್ಜೆ ಇಡಬಹುದೆಂದು ಅವನೆಂದೂ ನೆನೆಸಿರಲಿಲ್ಲ. ನನಗಿಂತಲೂ ನಾನು ಗಳಿಸುವ ಡಾಲರ್ ಅವಳಿಗೆ ಹೆಚ್ಚು ಪ್ರಿಯವಾಯಿತೆ. ಅವಳಿಗೆ ನಿಜಕ್ಕೂ ಅದೇ ಬೇಕಿದ್ದರೆ ತನ್ನೆಲ್ಲ ಹಣವು ಅವಳಿಗೆ ಹೋಗಲಿ ಎಂಬ ಬೇಸರದಲ್ಲಿ ಅವನು ಆ ಕಾಗದಕ್ಕೆ ಸಹಿ ಹಾಕಿ ವಾಪಸ್ ಕಳಿಸಿದ.
ಆದರೆ ವಾಸ್ತವ ಸಂಗತಿ ಎಂದರೆ ಜೀವನಾಂಶದ ಹಣ ಈ ಪಾಟಿ ದೊಡ್ಡದು ಎಂದು ಅನುಷಳಿಗೆ ಗೊತ್ತೇ ಇರಲಿಲ್ಲ. ಅದು ಅವಳ ಮಾವನ ಕುತಂತ್ರವಾಗಿತ್ತು. ಇಬ್ಬರು ಒಪ್ಪಿಗೆಯ ಸಹಿ ಮಾಡಿದ ಮೇಲೆ ಇನ್ನೇನಿದೆ? ಭಾರತದಲ್ಲಾಗಿದ್ದರೆ ಇನ್ನೂ ತಡವಾಗುತ್ತಿತ್ತೇನೋ. ಅಲ್ಲಿ ವಿಚ್ಛೇದನದ ಪ್ರಕರಣಗಳು ಬೇಗ ಮುಗಿಯುತ್ತವೆ. ನಮ್ಮ ದೇಶದಲ್ಲಿ ಕೆಲವೇ ವರ್ಷಗಳೇ ಹಿಡಿಯುತ್ತವೆ. ಅಂತೂ ಅವರ ಮಧ್ಯೆ ಇದ್ದ ಬೆಸುಗೆಯ ಕೊಂಡಿ ಮುರಿದಿತ್ತು. ಈ ಆಘಾತಕಾರ ಘಟನೆಯಿಂದ ಪ್ರಮೋದ್ ನಿಜಕ್ಕೂ ಜರ್ಜರಿತನಾಗಿದ್ದ. ಅನುಷಳ ತಾಯಿ ತಂದೆಯರಿಗೆ ಅವಳ ಸೋದರ ಮಾವ ಏನೋ ಕಾರಣ ನೀಡಿ ಒಪ್ಪಿದ್ದಾರೋ ಏನೋ. ಮೇಲ್ನೋಟಕ್ಕೆ ಪ್ರಮೋದ್ನನ್ನು ಮಹಾಕ್ರೂರಿ ಎಂದು ಬಿಂಬಿಸಲಾಗಿತ್ತು. ಅನುಷಳಿಗೆ ಅಂಥ ಪಾಪಿಯಿಂದ ಮುಕ್ತಿ ಕೊಡಿಸಿದ್ದೇ ಒಳ್ಳೆಯದೆಂದು ತಿಳಿಸಿದ್ದರು. ಪ್ರಮೋದ್ನ ತಾಯಿ ತಂದೆಯರಿಗೆ ಈ ವಿಷಯ ತಿಳಿದಾಗ ಶಾಕ್ ಹೊಡೆದಂತಾಗಿತ್ತು. ಇಬ್ಬರೂ ಸ್ವಲ್ಪವೂ ತಡ ಮಾಡದೆ ಮಗನ ಬಳಿ ಸಿಡ್ನಿಗೆ ಹಾರಿ ಬಂದರು. ಪ್ರಮೋದ್ ಮಾನಸಿಕವಾಗಿ ಕುಸಿದು ಹೋಗಿದ್ದ. ಸುದೀರ್ಘ ರಜೆಯ ಮೇಲೆ ಅವನ ತಾಯಿ ತಂದೆಯ ಜೊತೆ ಬ್ಯಾಂಗ್ಳೂರಿಗೆ ಹೊರಟು ಬಂದಿದ್ದ. ಅಂದು 1 ತಿಂಗಳಲ್ಲಿ ತಾಯಿ ತಂದೆಯರ ಅಕ್ಕರೆಯ ಕಾರಣ ಪ್ರಮೋದ್ ಎಷ್ಟೋ ಸುಧಾರಿಸಿಕೊಂಡ. ಅದರ ಮರು ತಿಂಗಳು ಅನಿವಾರ್ಯವಾಗಿ ಕೆಲಸಕ್ಕೆ ಅವನು ಸಿಡ್ನಿಗೆ ಮರಳಲೇಬೇಕಾಗಿತ್ತು. ಅವನ ದುಃಖ ಪೂರ್ತಿ ಕಡಿಮೆ ಆಗಿರಲಿಲ್ಲ. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕೆಲಸದಲ್ಲಿ ತೊಡಗಿಕೊಳ್ಳುವಷ್ಟು ಚುರುಕಾದ. ಅನುಷಳ ನೆನಪು ಮಾಡಿಕೊಳ್ಳಲಿಕ್ಕೂ ಅವನಿಗೆ ಇಷ್ಟವಿರಲಿಲ್ಲ. ಬೆಳಗಿನಿಂದ ರಾತ್ರಿ 8 ಗಂಟೆಯವರೆಗೆ ಆಫೀಸ್ನಲ್ಲಿ ಹೇಗೋ ಕೆಲಸದ ಒತ್ತಡದಿಂದ ಸಮಯ ಕಳೆಯುತ್ತಿತ್ತು. ಅದರ ರಾತ್ರಿ ಮನೆಗೆ ಬಂದಾಗ ಒಂಟಿತನ ಕಾಡುತ್ತಿತ್ತು. ವಿಚ್ಛೇದನದ ಬಳಿಕ ಪ್ರಮೋದ್ನಿಂದ ಪಡೆದ ಹಣದ ಮೊತ್ತವನ್ನು ರಾಮರಾವ್ ಅನುಷಳಿಗೆ ಒಪ್ಪಿಸಿದಾಗ ಅವಳು ಹೌಹಾರಿದಳು. ಮಾವ, ನೋಡಿದೆಯಾ ನಾನೆಂಥ ಸಮರ್ಥ ವಕೀಲ? ನಿನಗೆ ಸೇರಬೇಕಾದ ಹಣವನ್ನು ಹೇಗೆ ಕಷ್ಟಪಟ್ಟು ಕೊಡಿಸಿದ್ದೇನೆ ಎಂಬಂತೆ ಅವಳಿಂದ ಹೊಗಳಿಕೆ ಸ್ವೀಕರಿಸಲು ನಸುನಗುತ್ತಾ ನಿಂತರು. ಆದರೆ ಇದು ತನಗೆ ದೊರೆತ ಗೆಲುವಲ್ಲ, ಕೇವಲ ಸೋಲು ಎನಿಸಿದವಳಿಗೆ. ಅವಳು ಚಡಪಡಿಸುತ್ತಾ ವೇದನೆಯಿಂದ ಹೇಳಿದಳು, ಮಾವ, ನೀವಿದೇನು ಮಾಡಿಬಿಟ್ಟಿರಿ? ನನಗೆ ಪ್ರಮೋದ್ನ ಹಣ ಖಂಡಿತ ಬೇಕಾಗಿರಲಿಲ್ಲ. ಅವನಿಗೆ ನಾವು ಸರಿಯಾಗಿ ಪಾಠ ಕಲಿಸಿದ್ದೇವೆ. ನಿನಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿದೆ ಅಂತ ನೀನು ಖುಷಿ ಪಡಬೇಕಮ್ಮ. ನಿನಗೆ ಸಿಕ್ಕಿರುವ ದೊಡ್ಡ ಮೊತ್ತದಿಂದ ನಿನ್ನ ಮುಂದಿನ ವಿದ್ಯಾಭ್ಯಾಸ, ಸುಭದ್ರ ಭವಿಷ್ಯ ಯಾವುದಕ್ಕೂ ತೊಂದರೆ ಇಲ್ಲ. ಅದಕ್ಕಾಗಿ ನೀನು ಯಾರನ್ನು ಅವಲಂಬಿಸಬೇಕಾಗಿಲ್ಲ. ಮಾವ, ನೀವು ನನ್ನನ್ನು ಕೇಳದೆ ಈ ಜೀವನಾಂಶಕ್ಕೆ ಯಾಕೆ ಸೈನ್ ಮಾಡಿದ್ರಿ? ಪ್ರಮೋದ್ ನನ್ನ ಬಗ್ಗೆ ಎಷ್ಟು ಚೀಪಾಗಿ ಭಾವಿಸಿರಬಹುದು. ಅನುಷಳ ಈ ಅಪಾದಾನೆಯಿಂದ ರಾಮ್ಗೆ ಬಹಳ ಕಸಿಮಿಸಿ ಅನ್ನಿಸಿತ್ತು. ಗಂಡನನ್ನು ಕಳ್ಳನಾಗಿ ತೋರಿಸಿಕೊಟ್ಟವಳಿಗೆ ಅವಳ ಕಷ್ಟಗಳಿಂದ ಮುಕ್ತಿ ಕೊಡಿಸಿದರೆ ಈಗ ತನ್ನನ್ನೇ ದೋಷಿ ಎಂಬಂತೆ ಹೀಗೆ ಹೇಳುವುದೇ? ಅನುಷಳಿಗೆ ಈಗ ಸ್ಪಷ್ಟವಾಗಿ ತನ್ನ ತಪ್ಪುಗಳ ಅರಿವಾಗತೊಡಗಿತು. ಕೋಪಾವೇಶದಲ್ಲಿ ತಾನು ತನ್ನ ಕಾಲುಗಳ ಮೇಲೆ ಕೊಡಲಿ ಹಾಕಿಕೊಂಡೇ ಎನಿಸಿತ್ತು. ಆ ದಿನ ನಡೆದ ವಿಷಯವನ್ನು ಮಾಮಿಗೆ ಸ್ಪಷ್ಟವಾಗಿ ಹೇಳದೆ ಗಂಡನೇ ಅಪರಾಧಿ ಎಂಬಂತೆ ಬಿಂಬಿಸುತ್ತಾ ಒಂದು ದಿನವೂ ಅವನ ನೋಡಲು ಹೋಗದೆ ಅವನಿಗೆ ಫೋನ್ ಸಹ ಮಾಡದೆ ತಾನು ತಪ್ಪು ಮಾಡಿದೆ ಅನ್ನಿಸಿತು. ಈಗ ಪ್ರಮೋದ್ನ ಒಳ್ಳೆಯ ಗುಣಗಳು ಕಾಣಿಸತೊಡಗಿತು. ಮನೆಯ ಕೆಲಸಗಳಿಗೆ ಅವನು ಸಹಾಯ ಮಾಡದೇ ಇರಬಹುದು. ಆದರೆ ಪ್ರಮೋದ್ ಎಂದೂ ಅವಳ ಮೇಲೆ ರೇಗಾಡಿ ಕಿರುಚಾಡಿ ಬೈದಿರಲಿಲ್ಲ. ಆಗ ಉಂಟಾಗಿದ್ದ ಸಮಸ್ಯೆ ಪರಿಹಾರವೇ ಇಲ್ಲದಂಥ ಗಂಭೀರ ಸ್ವರೂಪದೇನೂ ಆಗಿರಲಿಲ್ಲ. ಅಷ್ಟಲ್ಲದೆ ತಾನು ಮನೆ ಬಿಟ್ಟು ಬರುವಾಗ ಪ್ರಮೋದ್ ಹಲವಾರು ಸಲ ಹೀಗೆ ಮಾಡಬಾರದೆಂದು ಡಾಕ್ಟರ್ ಬಳಿ ಹೋಗೋಣ ಎಂದು ಹೇಳುತ್ತಿದ್ದದೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬಂದು ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತಾನು ಆವೇಶಪಟ್ಟು ಇಂಥ ದೊಡ್ಡ ಹೆಜ್ಜೆ ಇಡಬಾರದಿತ್ತು. ಇದರಿಂದ ತನ್ನ ಭವಿಷ್ಯದ ಒಂಟಿತನದ ಬಗ್ಗೆ ಯೋಚಿಸಬೇಕಾಗಿತ್ತು ಎಂದು ತನ್ನ ಮೂರ್ಖತನದ ಬಗ್ಗೆ ಅಳಿದುಕೊಂಡಳು. ಮುರಿದು ಹೋದ ತನ್ನ ಸಾಂಸಾರಿಕ ಜೀವನ ಮತ್ತೆ ಎಂದಿನಂತೆ ಸರಿ ಹೋಗುವುದೋ ಇಲ್ಲವೋ ಎನಿಸಿತು. ಅನುಷಳ ಮನದಲ್ಲಿ ಇಂಥದೇ ವಿಚಾರಗಳು ಮತ್ತೆ ಮತ್ತೆ ತಾಕಲಾಟ ನಡೆಸಿದವು. ತಾನೇ ಒಮ್ಮೆ ಖುದ್ದಾಗಿ ಹೋಗಿ ಪ್ರಮೋದ್ನ ಬಳಿ ಕ್ಷಮೆ ಕೇಳಬೇಕು ಎನಿಸಿತು. ಆದರೆ ಈಗ ಕ್ಷಮೆ ಕೇಳಿ ಲಾಭವಾದರೂ ಏನು? ಇಷ್ಟೆಲ್ಲ ಅವಮಾನಗಳಾದ ಮೇಲೆ ಅವನು ಖಂಡಿತ ನನ್ನನ್ನು ಕ್ಷಮಿಸಲಾರ ಎನಿಸಿತು. ಹೀಗೆ ಬರಿದೇ ಯೋಚಿಸ್ತಾ ಕೂರುವ ಬದಲು ತಾನು ಅವನನ್ನು ಭೇಟಿಯಾಗುವುದೇ ಒಳ್ಳೆಯದೇ ಎಂದುಕೊಂಡಳು. ಹೀಗಾಗಿ ಅವಳು ಹೇಗೋ ಧೈರ್ಯ ಮಾಡಿ ಅವನಿಗೆ ಇಮೇಲ್ ಮೂಲಕ ಕ್ಷಮಾರ್ಪಣಾ ಪತ್ರ ಕಳಿಸಿದಳು. ಅನುಷಳ ಮೇಲ್ ಕಂಡು ಪ್ರಮೋದ್ ಚಕಿತನಾದ. ಹೀಗಾಗಿ ಅದನ್ನು ಓದುವ ಗೊಡವೆಗೂ ಹೋಗದೆ, ಈಗ ನಿನಗೂ ನನಗೂ ಯಾವ ವಿಧವಾದ ಸಂಬಂಧ ಇಲ್ಲ. ಬಹಳ ಕಷ್ಟಪಟ್ಟು ಅಪಮಾನಗಳನ್ನು ಸಹಿಸಿ ನೀನು ಕೇಳಿದ ಜೀವನಾಂಶ ಹೊಂದಿಸಿ ಬಿಟ್ಟಿದ್ದೇನೆ. ಅದರಿಂದ ನನ್ನ ಜೀವನದಲ್ಲಿ ಮತ್ತೆ ಇಣುಕುವ ವ್ಯರ್ಥ ಪ್ರಯತ್ನ ಮಾಡಬೇಡ ಎಂದು ಉತ್ತರಿಸಿದ. ಆದರೆ ಇದನ್ನು ಸಹಜವಾಗಿ ನಿರೀಕ್ಷಿಸಿದ ಅನುಷ ಇದರಿಂದ ವಿಚಲಿತಗೊಳ್ಳದೆ ಅವನಿಗೆ ಮತ್ತೆ ಮತ್ತೆ ಕ್ಷಮಾಪನಾ ಪತ್ರಗಳನ್ನು ಕಳುಹಿಸತೊಡಗಿದಳು. ಅವಳು ತಾನೆಂದು ಅವನ ಆಸ್ತಿ ಹಣ ಬಯಸಿರಲಿಲ್ಲ. ತಾನು ವಿಚ್ಛೇದನ ಪತ್ರ ಪರಿಶೀಲಿಸದೆ ಸುಮ್ಮನೆ ಹಾಗೆ ಅದರ ಮೇಲೆ ಸಹಿ ಮಾಡಿದೆ ಎಂದು ವಿವರಿಸಿದಳು. ಪ್ರಮೋದ್ ಇವಳ ಮೇಲ್ಸ್ ಓದುತ್ತಿದ್ದ. ಆದರೆ ಎಂದೂ ಜವಾಬು ಕೊಡುತ್ತಿರಲಿಲ್ಲ. ಹೀಗೆ 1 ವಾರದ ಮೇಲೆ ಕಳೆಯಿತು. ಒಮ್ಮೆ ಪ್ರಮೋದ್ ಕೆಲಸ ಮುಗಿಸಿ ರಾತ್ರಿ 8 ಗಂಟೆ ಹೊತ್ತಿಗೆ ಮನೆಗೆ ಮರಳಿದಾಗ ಬಾಗಿಲ ಬಳಿ ಅನುಷಾ
ಅವನಿಗಾಗಿ ಕಾದು ಕುಳಿತಿದ್ದಳು. ಅವನು ಹೊರಗೆ ನಿಂತು ಯಾವ ಗಲಾಟೆಯನ್ನು ಮಾಡಲು ಬಯಸಲಿಲ್ಲ. ಹೀಗಾಗಿ ಅವಳು ಒಳಗೆ ಬರಲು ಅವಕಾಶ ಮಾಡಿಕೊಟ್ಟ. ಒಳಗೆ ಬಂದ ಅನುಷ ಅವನ ಕೈ ಹಿಡಿದು ಬಿಕ್ಕಳಿಸತೊಡಗಿದಳು. ಪ್ರಮೋದ್, ದುಡ್ಡಿನ ವಿಷಯವಾಗಿ ನನಗೆ ಬಹಳ ನಾಚಿಕೆ ಆಗ್ತಿದೆ. ಏನೇ ನಡೆದಿರಲಿ ಅದನ್ನು ಒಂದು ಕೆಟ್ಟ ಕನಸು ಎಂದು ದಯವಿಟ್ಟು ಮರೆತು ಬಿಡು. ನಾವಿಬ್ಬರು ನಮ್ಮ ಸಾಂಸಾರಿಕ ಬದುಕಿಗೆ ಮತ್ತೊಂದು ಅವಕಾಶ ಕೊಟ್ಟು ನೋಡಬಾರದೇಕೆ? ಅಂದರೆ ನಾವು ಮತ್ತೆ ಮದುವೆ ಆಗಬಾರದೇಕೆ? ಆಗ ನೀನು ನನ್ನನ್ನು ಮತ್ತೆ ಲೂಟಿ ಮಾಡಬಹುದಲ್ಲವೇ? ಅವನ ವ್ಯಂಗ್ಯ ತೀವ್ರವಾಗಿತ್ತು. ಪ್ರಮೋದ್ನ ಉತ್ತರದಿಂದ ಅನುಷ ಬಸವಳಿದು ಹೋದಳು. ಆದರೆ ತಕ್ಷಣ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ತನ್ನ ಅಹಂಕಾರವನ್ನು ಬದಿಗೊತ್ತಿ ಅವಳು ಶಾಂತವಾಗಿ ಹೇಳಿದ್ಲು, ಪ್ರಮೋದ್, ದಯವಿಟ್ಟು ಖಂಡಿತ ಹಾಗೆ ಹೇಳಬೇಡಿ. ಈ ಕುರಿತಾಗಿ ನಾನು ಗ್ಯಾರಂಟಿ ನೀಡುತ್ತೇನೆ ಎನ್ನುತ್ತಾ ಅವಳು ತನ್ನ ಹೆಸರಲ್ಲಿ ಕಳುಹಿಸಿದ ಚೆಕ್ಕನ್ನು ವಾಪಸ್ ನೀಡಿದಳು. ಆದರೂ ಪ್ರಮೋದ್ ಒಂದಿಷ್ಟು ಪ್ರತಿಕ್ರಿಯೆ ತೋರಲಿಲ್ಲ. ಅನುಷ ಮೌನವಾಗಿ ಎದ್ದು ನಿಂತಳು. ಅವಳು ಅವನನ್ನು ಒಮ್ಮೆ ಅಪಾದಮಸ್ತಕವಾಗಿ ನೋಡಿದಳು. ಏನೂ ಮಾತನಾಡದೆ ಅವಳು ಮೌನವಾಗಿ ಹೊರಗಡೆ ನಡೆಯತೊಡಗಿದಳು. ಒಂದು ಕ್ಷಣದಲ್ಲಿ ಅಲ್ಲಿಂದ ಎದ್ದು ಬಂದ ಪ್ರಮೋದ್, ಅನು, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಕಡೆಯಿಂದಲೂ ತಪ್ಪಿದೆ. ಏನೇ ನಡೆದಿರಲಿ ಅದನ್ನು ಮರೆತು ನಾವು ಹೊಸ ಜೀವನ ಆರಂಭಿಸೋಣ. ನಮ್ಮ ಹೊಸ ಜೀವನ ಇನ್ನಷ್ಟು ಉತ್ತಮವಾಗಿರುವಂತೆ ಪ್ರಯತ್ನಪಟ್ಟು ನಡೆದುಕೊಳ್ಳೋಣ. ಅಂದರೆ ನಾವಿಬ್ಬರು ಮತ್ತೆ ಮದುವೆ ಆಗೋಣ ಎನ್ನುತ್ತಾ ಅವಳನ್ನು ಬರಸೆಳೆದು ಅಪ್ಪಿಕೊಂಡ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.